ಈ ನ್ಯೂಸ್ ಫಸ್ಟ್ನಲ್ಲಿ ನನಗೆ ತುಂಬ ಇಷ್ಟವಾದದ್ದು ಅಂದರೆ ಲೀಡರ್ ಅಂತೇಳಿ ತುಂಬ ಅದ್ಭುತವಾಗಿ ಬಂತು. ವಾರದಲ್ಲಿ 2 ದಿನನೂ ಬಂತದ್ದು. ಆ ನೆಹರು ಕಾಲದಿಂದ ಇಲ್ಲಿಯ ಮೋದಿ ತನಕ ಪ್ರಧಾನಿಗಳು ಈ ದೇಶವನ್ನು ಆಳಿದರು, ಯಾವ ರೀತಿ ಯಾವ ಆದರ್ಶಗಳನ್ನು ನಡೆ ನುಡಿಗಳನ್ನು ಇಟ್ಕೊಂಡಿದ್ರು ಅನ್ನೋದನ್ನು ತುಂಬ ಅರ್ಥಗರ್ಭಿತವಾಗಿ ನಮ್ಮಂಥ ಯುವಜನತೆಗೆ ಬೆಳೀತಕ್ಕಂಥ ಯುವಕರಿಗೆ ತುಂಬ ಆದರ್ಶವಾಗಿ ಆಗಿರ್ತಕ್ಕಂಥ ರಾಜಕಾರಣದಲ್ಲಿ ಲೀಡರ್ ಅನ್ನೋಂಥ ಎಪಿಸೋಡ್ ತುಂಬ ಇಷ್ಟವಾಯಿತು. ಅರ್ಧ ಗಂಟೆ ನೋಡಿಬಿಟ್ರೆ ಇಡೀ ರಾಜ್ಯದ ದೇಶದ ಚಿತ್ರಣ ನಮ್ಮ ಕಣ್ಮುಂದೆ ಬರುತ್ತೆ. ಯಾವುದೇ ಅಶ್ಲೀಲತೆಗೆ ಅವಕಾಶ ಕೊಡದೆ ಭ್ರಷ್ಟಾಚಾರವನ್ನು ತಕ್ಷಣ ಅದನ್ನ ತೀಕ್ಷ್ಣವಾಗಿ ವಿರೋಧಿಸ್ತಕ್ಕಂಥ ಮಾಧ್ಯಮ ಏನಾದರೂ ಇದ್ದರೆ ಅದು ನ್ಯೂಸ್ ಫಸ್ಟು. ನ್ಯೂಸ್ ಫಸ್ಟ್ ಚಾನಲ್ ಅಂದರೆ ನ್ಯೂಸ್ ಫಸ್ಟ್ ಚಾನಲೇ. ಯಾಕೆಂದರೆ ಎಲ್ಲ ನ್ಯೂಸನ್ನು ಬೇರೆ ನ್ಯೂಸ್ ಚಾನಲ್ಗಿನ ನ್ಯೂಸ್ ಫಸ್ಟ್ ಚಾನಲಲ್ಲಿ ನ್ಯೂಸ್ಗಳು ಚೆನ್ನಾಗಿ ಬರುತ್ತೆ. 30 ನಿಮಿಷ 30 ಸುದ್ದಿ ಅಂತ ತೋರಿಸ್ತಾರೆ. ಅದರಲ್ಲಂತೂ ಎಷ್ಟು ಚೆನ್ನಾಗಿ ಎಲ್ಲ ವಿಷಯನೂ ಸಿಕ್ಬಿಡುತ್ತೆ ನಮಗೆ. ಈಗ ಒಂದೊಂದು ತಾಸುಗಟ್ಟಲೆ ಕುತ್ಕೊಂಡು ಕೇಳಬೇಕು ಅನ್ನೋದು ಇರಲ್ಲ. 30 ನಿಮಿಷದಲ್ಲಿ 30 ವಿಷಯ, ಎಲ್ಲ ವಿಷಯನೂ ಬ್ರೀಫಾಗಿ ತೋರಿಸ್ತಾರೆ ಅದು. ಆಮೇಲೆ ಕ್ರೀಡಾ ವಿಚಾರದಲ್ಲಾದರೂ ಅಷ್ಟೇ ಎಲ್ಲ ಚೆನ್ನಾಗಿ ಹೇಳ್ತಾರೆ. ನಮ್ಮ ಮನೆಯವರು ಫಸ್ಟ್ ಬಂದ ತಕ್ಷಣ ಹಾಕೋದೇ ನ್ಯೂಸ್ ಫಸ್ಟ್ ಚಾನಲ್ಲೇ. ಯಾಕೆಂದರೆ ಬೇರೆ ನ್ಯೂಸ್ ಚಾನಲ್ಗಿನ ಇದರಲ್ಲಿ ಚೆನ್ನಾಗಿರುತ್ತೆ ವಿಷಯ ಅಂದ್ಬಿಟ್ಟು ನ್ಯೂಸ್ ಫಸ್ಟ್ ಚಾನಲ್ಲೇ ನೋಡೋದು. ನಾವು ಬೇರೆ ಸೀರಿಯಲ್ಗಳು ಯಾವ ಜಾಸ್ತಿ ನೋಡಲಿಲ್ಲ ಅಂದರೂ ಇದರೊಳಗೆ ಎಲ್ಲ ವಿಷಯಗಳೂ ಸಿಕ್ಬಿಡುತ್ತೆ ನಮಗೆ. ಹಾಗಾಗಿ ನ್ಯೂಸ್ ಫಸ್ಟ್ ಚಾನಲ್ನೇ ಜಾಸ್ತಿ ನೋಡ್ತೀವಿ ನಾವು. ಮೊದಲು ನ್ಯೂಸ್ ಅಂದ ತಕ್ಷಣ ಬೇರೆ ಬೇರೆ ಚಾನಲ್ಗಳು 1-2 ಮಾತ್ರ ಇದ್ವು. ಬಟ್ ಈಗ ಅದರಲ್ಲಿ ನ್ಯೂಸ್ ಫಸ್ಟ್ ಅನ್ನೋದು ಕೂಡ ಒಂದು ಲೀಡಿಂಗ್ನಲ್ಲಿ ಇರ್ತಕ್ಕಂಥ ಒಂದು ಚಾನಲ್ ಆಗಿದೆ. ಈಗ ನಾನು ತಕ್ಷಣ ಯಾವುದಾದ್ರೂ ಒಂದು ವಿಷಯಗಳು ತಿಳ್ಕೊಬೇಕು ಅಥವಾ ನ್ಯೂಸ್ಗಳು ನನಗೆ ಗೊತ್ತಾಗಿಲ್ಲ ಅಂದಾಗ ನ್ಯೂಸ್ ಫಸ್ಟ್ ಆಗ್ತಿದ್ದಂಗೆ ನಂಗೆ ಆಟೋಮೆಟಿಕ್ಲಿ ಗೊತ್ತಾಗುತ್ತೆ. ಅದರ ಟೈಮಿಂಗ್ಸ್ಗಳು ಚೆನ್ನಾಗಿದ್ದಾವೆ. ಪ್ರೋಗ್ರಾಮೈಸ್ ಮಾಡೋದು ಆ ಸಿಸ್ಟಮ್ಗಳೆಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ನ್ಯೂಸ್ ಕವರ್ ಏನು ಮಾಡ್ಕೊಳ್ತಾರಲ್ಲ, ಆ್ಯಂಕರಿಂಗ್ ಆಯಿತು, ಅದು ಕ್ಯಾಮ್ರಾಮ್ಯಾನ್ ಆಯಿತು, ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ತಕ್ಕಂಥ ಮೆಥಡ್ಗಳು ತುಂಬ ಚೆನ್ನಾಗಿದೆ. ಅದು ನಮಗೆ ಬೇಗ ಅರ್ಥ ಆಗೋ ರೀತಿಯಲ್ಲಿದೆ. ಹಾಗಾಗ್ಬಿಟ್ಟು ನ್ಯೂಸ್ ಫಸ್ಟು ನನಗೆ ತುಂಬ ಇಂಟ್ರೆಸ್ಟ್ ಆಗಿದೆ. ನಾನು ನ್ಯೂಸ್ ಫಸ್ಟ್ ಆಲ್ಮೋಸ್ಟ್ ಅಲ್ಲಿ ನೋಡ್ತಾ ಇರ್ತೀನಿ. ಈಗ 2 ವರ್ಷದಂತೂ ರೆಗ್ಯುಲರ್ ನ್ಯೂಸ್ ಹಾಕ್ತಿದ್ದಂಗೆ ನಮ್ಮ ಮನೇಲಿ ಫೇವ್ರೇಟ್ ಚಾನಲ್ ಒಂದಾಗಿದೆ. ಅದು ಅಷ್ಟು ಚೆನ್ನಾಗಿ ಕ್ಲಿಯರಿಟಿ ಇದೆ. HD ಚಾನಲಲ್ಲಿ ಕೂಡ ಬರ್ತಾ ಇದೆ. ಅದ್ರ ಕ್ಲಿಯರೆನ್ಸ್ ಬಗ್ಗೆ 2 ಮಾತಿಲ್ಲ, ತುಂಬ ಚೆನ್ನಾಗಿ ಬರ್ತಾ ಇದೆ. ಪ್ರತಿಯೊಂದು ವಿಷಯಗಳ ಬಗ್ಗೆನೂ ಅವರು ವಿಸ್ತಾರವಾಗಿ ಎಲ್ಲರಿಗೂ ತಿಳಿಸೋ ಥರನೂ ಆದಷ್ಟು ಬೇಗ ಏನು ನಮಗೆ ಆಗೋ ಹೋಗೋಗಳನ್ನು ತಿಳಿಸ್ತಾ ಹೋಗ್ತಾರೆ ನ್ಯೂಸಲ್ಲಿ. ಆಮೇಲೆ ಏನೇನು ನಡೀತಾ ಇದೆ ದೇಶದಲ್ಲಾಗಿರ್ಬೋದು, ನಮ್ಮ ರಾಜ್ಯದಲ್ಲಾಗಿರ್ಬೋದು, ವಿವಿಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಿರ್ಬೋದು, ಎಲ್ಲ ಥರದ ನ್ಯೂಸ್ನನ್ನು ಕೂಡ ಇವರು ಆದಷ್ಟು ಬೇಗ ಕವರ್ ಮಾಡಿ ನಮಗೆ ಸುದ್ದಿಯನ್ನು ಮುಟ್ಟಿಸ್ತಾರೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಅಪ್ಡೇಟ್ಸ್ ತುಂಬಾ ಚೆನ್ನಾಗಿರುತ್ತೆ ಅವ್ರದ್ದು. ವಿಸ್ತಾರವಾಗಿ ಹೇಳೋದಾಗಿರ್ಬೋದು, ಎಲ್ಲ ಥರ ಕಾರ್ಯಕ್ರಮಗಳನ್ನು ಕೂಡ ಅವರು ಎಲ್ಲರಿಗೂ ತಿಳಿಸ್ತಾರೆ. ನ್ಯೂಸ್ ಫಸ್ಟ್ ಚಾನಲ್ ಅಂತ ಅಂದರೆ ನಾವು ಬೇರೆ ಯಾವುದೇ ಚಾನಲ್ ಕಂಪೇರ್ ಮಾಡಿದ್ರೆ ನಮಗೆ ತುಂಬಾ ಇಷ್ಟ. ಅದರಲ್ಲೂ ನಮ್ಮ ಮನೆಯವರು ಆಫೀಸಿಂದ ಬಂದ ತಕ್ಷಣವೇ ಅವರು ಮೊದಲು ನೋಡೋದೇ ನ್ಯೂಸ್ ಫಸ್ಟ್ ಚಾನಲ್ಲು. ಯಾಕಂದರೆ ನ್ಯೂಸ್ ಫಸ್ಟ್ ಇಟ್ ಈಸ್ ಇನ್ ದ ಫಸ್ಟ್ ಪ್ಲೇಸ್ ಅಂತಲೇ ನನ್ನ ಒಂದು ಅಭಿಪ್ರಾಯ.